ಹನಿ ಟ್ರ್ಯಾಪ್ ವಿಚಾರವಾಗಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ಮಹತ್ವದ ತಿರುವುಗಳನ್ನ ಕೂಡ ಪಡೆದುಕೊಳ್ತಾ ಇದೆ. ಈಗ ಈ ಕ್ಷಣದ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಹನಿ ಟ್ರ್ಯಾಪ್ ವಿಚಾರವಾಗಿ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ಮೊದಲಲ್ಲಿ ಅಬ್ಬರಿಸಿದಂತ ರಾಜಣ್ಣ ಅವರು ಈಗ ಸೈಲೆಂಟ್ ಆಗಿದ್ದು ಯಾಕೆ? ಯಾವ ಕಾರಣಕ್ಕೋಸ್ಕರ? ಆ ಕಾರಣ ಏನು ಅಂತೇಳಿ ಅದಕ್ಕೆ ಉತ್ತರ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಕೆಎನ್ ರಾಜಣ್ಣ ಹೇಳಿಕೆ ಹಿಂದೆ ಅದೊಂದು ಕರೆ ಇದೆ, ಫೋನ್ ಕಾಲ್. ಅವರ ಮೇಲೆ ಒತ್ತಡ ಬಿದ್ದಿದೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗ್ತಾ ಇದೆ. ಒಂದೇ ಒಂದು ಫೋನ್ ಕಾಲ್ ನೋಡಿ, ಬೇಕಾದ್ರೆ ನಿಮಗೆ ದೃಶ್ಯವನ್ನ ತೋರಿಸ್ತೀವಿ. ಸೆಷನ್ ಅಲ್ಲಿ ಆರ್ಭಟ ಅವರ ಆಕ್ರೋಶ ಹೇಗಿತ್ತು ಅಂತ ಹೇಳಬೇಕಾದ್ರೆ ಕೆಎನ್ ರಾಜಣ್ಣ ಅವರ ಆರ್ಭಟ, ಆಕ್ರೋಶ ಎಲ್ಲವೂ ಕೂಡ ಅಲ್ಲಿ ಕಾಣ್ತಾ ಇತ್ತು ನೋಡಿ. ಅಲ್ಲಿ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಬೇಕಾದ್ರೆ ಹೇಳಿದ್ರು, ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಸುಮ್ಮನೆ ಬಿಡೋನಲ್ಲ, ನಾನು ಹೋರಾಟವನ್ನ ಮಾಡೇ ಮಾಡ್ತೀನಿ, ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಾನು ಮುಂದಾಗೆ ಆಗ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಫುಲ್ ಸೈಲೆಂಟ್ ಆಗಿದ್ದಾರೆ. ಆ ಸೈಲೆಂಟ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತಾ ಹೋದಾಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದ್ದು ಒಂದೇ ಒಂದು ಫೋನ್ ಕಾಲ್. ಆ ಫೋನ್ ಕಾಲ್ ಮಾಡಿದ್ದು ಯಾರು? ಫೋನ್ ಕಾಲ್ ಮಾಡಿ ಏನ್ ಹೇಳಿದ್ರು? ಇದು ಈ ಕ್ಷಣದ ರಿಪಬ್ಲಿಕ್ ಕನ್ನಡದ ಬಿಗ್ ಅಪ್ಡೇಟ್. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಆರಂಭದಲ್ಲಿ ಅಬ್ಬರಿಸ್ತಾ ಇದ್ದಂತ ರಾಜಣ್ಣ ಅವರು ಈಗ ಸೈಲೆಂಟ್ ಆದ್ರು. ಆ ಒಂದು ಕರೆಯಿಂದಾಗಿ ಮಾಹಿತಿ ಕೊಡೋದಾದ್ರೆ ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ಮೊದಲು ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಮತ್ತು ನಾನಾ ರೀತಿಯ ಪ್ರಶ್ನೆಗಳನ್ನ ಹೇಳುವಂತಹ ರೀತಿಯಲ್ಲಿ ಮಾತಾಡಿದಂತಹ ರಾಜಣ್ಣ ಅವರು ಕಳೆದ 2-3 ದಿನಗಳಿಂದ ಮಾತಾಡ್ತಿರುವಂತ ಹೇಳಿಕೆ, ಇಂದು ಕೊಟ್ಟಿರುವಂತ ಹೇಳಿಕೆ ಸಾಕಷ್ಟು ಅನುಮಾನಗಳು, ಒಂದಷ್ಟು ಪ್ರಶ್ನೆ ಹುಟ್ಟಾಕುವಂಥದ್ದು. ಅಂದ್ರೆ ಇವತ್ತು ಬೆಳಗ್ಗೆ ಹೇಳಿದ್ರು, ನನ್ನ ಬಳಿ ಯಾವುದು ಕೂಡ ಪುರಾವೆ ಇಲ್ಲ, ನಾನೆಲ್ಲ ತಪ್ಪಿ ಹೇಳಿದ್ದೆ, ಅಂದ್ರೆ ನನ್ನ ಮನೆ ಬಳಿ CCTV ಇದೆ, ಆ ಕಾರಣಕ್ಕೋಸ್ಕರ ಆ ರೀತಿ ಊಹೆ ಮಾಡಿ ಹೇಳಿದ್ದೆ ಅಂತ. ಅದರಲ್ಲೇ ಗೊತ್ತಾಗ್ತಾ ಇರುವಂತದ್ದು 1.5 ವರ್ಷದಿಂದ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ CCTV ಇಲ್ಲ ಅಂತ ಗೊತ್ತಿರ್ಲಿಲ್ವಾ ಅನ್ನುವಂಥದ್ದು. ಜೊತೆಗೆ ಇಂದು ಎಂತ ಒಂದು ರೀತಿಯಲ್ಲಿ ಡ್ರಾಮಾ ಮತ್ತು ನಾಟಕ ಅನಿಸ್ತಾ ಇದೆ ಅಂತಂದ್ರೆ, ಇವತ್ತು ಪರಮೇಶ್ವರ್ ಅವರು ಹೇಳ್ತಾರೆ ನನಗೆ ಕೊಡೋಕೆ ಬರೋದಿಲ್ಲ ಕಂಪ್ಲೇಂಟ್, ಪೊಲೀಸರೇ ಕೊಡ್ಬೇಕಂತ. ರಾಜಣ್ಣ ಅವರು ತುಮಕೂರಿಂದ ಬಂದು ಗೃಹ ಸಚಿವ ಪರಮೇಶ್ವರ್ ಮನೆಯಲ್ಲಿ ದೂರನ ಕೊಟ್ಟು ಅದಾದ ಬಳಿಕ ಪೊಲೀಸರಿಗೆ ಕೊಡ್ಬೇಕಂತ ಈಗ ಗೊತ್ತಾಯ್ತಾ ಅಂತ. ಇದರಲ್ಲೇ ಗೊತ್ತಾಗುತ್ತೆ ರಾಜಣ್ಣ ಮೇಲೆ ಒತ್ತಡ ಇರುವಂತದ್ದು ಅಂತ. ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ನಾಗೇಂದ್ರ ಬಾಬು, ಹೈಕಮಾಂಡ್ ನಿಂದ ಪ್ರಮುಖ ನಾಯಕರೊಬ್ಬರು ಕರೆ ಮಾಡಿ ಹೇಳಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಮತ್ತೊಂದು ಕಡೆ ರಾಜಣ್ಣ ಅವರಿಗೆ. ರಾಜಣ್ಣ ಅವರ ಬಳಿ ಪುರಾವೆ ಇರುವಂತದ್ದು ಕೂಡ ಸತ್ಯ. ಯಾರು ಹನಿ ಟ್ರಾಪ್ ಮಾಡಕ್ ಬಂದಿದ್ರು, ಆ ಟ್ರಾಪ್ ಮಾಡಿದವ್ರನ್ನ ಹಿಡಿದುಕೊಂಡು ಬಾಯಿ ಬಿಡಿಸಿದಂತ ಸಂದರ್ಭದಲ್ಲಿ ಆ ವಿಡಿಯೋ ಮಾಡ್ಕೊಂಡಿದ್ದಾರೆ. ಹೌದು, ಯಾರು ಕಳಿಸಿದ್ದಾರೆ? ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತಿರೋದು ಇಲ್ಲಿ ಪ್ರಮುಖವಾಗಿ ರಾಜಣ್ಣ ಅವರು ಹೇಳ್ತಾರೆ, ನನ್ನ ಹತ್ರ ದಾಖಲೆ ಇದೆ, ದಾಖಲೆ ಸಮೇತವಾಗಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂದ್ರು. ಆದ್ರೆ ಇವತ್ತು ನನ್ನ ಹತ್ರ ದಾಖಲೆ ಇದೆ ಅಂತ ಎಲ್ಲಿ ಹೇಳಿದೀನಿ, ಹೇಳೇ ಇಲ್ಲ ಅಂತಂದ್ರು. ಅಂದ್ರೆ ಆ ದಾಖಲೆ ವಿಚಾರವಾಗಿ ಸೈಲೆಂಟ್ ಮಾಡಿದ್ರ ರಾಜಣ್ಣ ಅವರನ್ನ. ಹಾಗಾದ್ರೆ ವಿಜಯ್, ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ಪುರಾವೆ ಇದೆ ಅಂತ ಸದನದಲ್ಲಿ ಆನ್ ದಿ ರೆಕಾರ್ಡ್ ಹೇಳಿದ್ರು. ಈಗ ಇಲ್ಲ ಅಂತ ಹೇಳುವ ಮೂಲಕ ರಾಜಣ್ಣ ಅವರ ಮೇಲೆ ಒತ್ತಡ ಏರ್ತಾ ಇರುವಂತದ್ದು, ದಾಖಲೆಗಳನ್ನು ಬಿಡುಗಡೆ ಮಾಡದ ರೀತಿಯಲ್ಲಿ ಕೂಡ ಏನು ಪ್ರೆಷರ್ ಆಗ್ತಾ ಇರುವಂತದ್ದು, ಆ ರೀತಿ ಪ್ರಯತ್ನ ಆಗ್ತಾ ಇರುವಂತದ್ದು, ಅದಕ್ಕೆ ಪೂರಕವಾಗಿ ನಡೆದಿರುವಂತಹ ಬೆಳವಣಿಗೆಗಳು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಹೈಕಮಾಂಡ್ ನಾಯಕರಿಂದ ಕರೆ ಬರುತ್ತೆ. ಕರೆ ಬಂದ ತಕ್ಷಣ ಅವರು ಯಾವುದೇ ಕಾರಣ ಕೂಡ ಪುರಾವೆ ವಿಚಾರ, ಅಂದ್ರೆ ದಾಖಲೆ ಇರುವಂತಹ ವಿಚಾರ ಏನಿದೆ ಅದು ಹೊರಗಡೆ ಬರಬಾರ್ದು, ಬಹಿರಂಗ ಆಗಬಾರ್ದು ಅಂತ. ಯಾಕೆ ಅಂತಂದ್ರೆ, ಯಾರು ಹನಿ ಟ್ರಾಪ್ ಮಾಡಕ್ ಬಂದಿದ್ರು ಅವರ ಬಳಿಯಿಂದ ಏನು ಬಾಯಿ ಬಿಡಿಸಿರುವಂತದ್ದು, ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಯಾರು ಹನಿ ಟ್ರಾಪ್ ಮಾಡಕ್ ಬಂದಿದ್ರು ಅವ್ರು ಸಂಪೂರ್ಣವಾಗಿ ಮಾಡಿರುವಂತಹ ಹೇಳಿಕೆ ಕೊಟ್ಟಿರುವಂತಹ ವಿಡಿಯೋ ಸಂಪೂರ್ಣವಾಗಿ ರಾಜಣ್ಣ ಬಳಿ ಇರುವಂತದ್ದು, ಅದು ಹೈಕಮಾಂಡ್ ಕೂಡ ತಲುಪಿರುವಂತದ್ದು. ಅದರಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಒಂದು ವೇಳೆ ಆ ವಿಡಿಯೋ ಬಹಿರಂಗ ಆದ್ರೆ ಅದು ಪ್ರತಿಪಕ್ಷಗಳಿಗೆ ದೊಡ್ಡ ರಾಜಕೀಯ ಅಸ್ತ್ರ ಸಿಗುತ್ತೆ.
ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಒಂದು ಮುಜುಗರಕ್ಕೆ ಒಳಗಾಗುವಂತಹ ವಿಡಿಯೋ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ನಾನು ಹೇಳ್ತಾ ಇರುವಂತಹ ವಿಡಿಯೋ ಯಾರು ನೀಟ್ರಾಪ್ ಮಾಡಕ್ ಬಂದಿದ್ರು ಅವರ ಕೊಟ್ಟಿರುವಂತಹ ಹೇಳಿಕೆ ವಿಡಿಯೋ ಇವರು ಬಳಿ ಇರುವಂತದ್ದು. ಅದು ಬಹಿರಂಗ ಆಗದ ರೀತಿಯಲ್ಲಿ ಕೂಡ ಏನು ಹೈಕಮಾಂಡ್ ಒತ್ತಡ ಬಂದಿರುವಂತದ್ದು. ಅದಾದ ಬಳಿಕ ಏನು ರಾಜಣ್ಣ ಅವರು ಸೈಲೆಂಟ್ ಆಗಿರುವಂತದ್ದು, ಒಂದು ಎರಡು ಹೆಜ್ಜೆ ಹಿಂದೆ ಹೋಗಿರುವಂತದ್ದು. ಇದು ಸದ್ಯದ ಮಟ್ಟಿಗೆ ಇರುವಂತಹ ಬೆಳವಣಿಗೆ. ಮುಂದೆ ಕಾದು ನೋಡಬೇಕು ಇದು ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ. ಅದು ಒಂದೊಂದು ಬಹಳ ಸ್ಪಷ್ಟ. ಹನಿ ಟ್ರಾಪ್ ವಿಚಾರದಲ್ಲಿ ರಾಜಣ್ಣ ಅವರನ್ನ ಬಾಯಿ ಮುಚ್ಚಿಸುವಂತ ಒಂದಷ್ಟು ಕೆಲಸಗಳು ಆಗ್ತಾ ಇರುವಂತದ್ದು, ಒತ್ತಡ ಇರ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ವಿಜಯ್, ಈಗ ಬಾಯಿ ಮುಚ್ಚಿಸುವಂತ ಕೆಲಸ ಆಗುತ್ತೆ, ಹಾಗಂತ ರಾಜಣ್ಣ ಅವರು ಸುಮ್ನೆ ಆಗ್ತಾರ ಅನ್ನೋದೇ ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹನಿ ಟ್ರಾಪ್ ವಿಚಾರವಾಗಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ಮಹತ್ವದ ತಿರುವುಗಳನ್ನ ಕೂಡ ಪಡೆದುಕೊಳ್ತಾ ಇದೆ. ಈಗ ಈ ಕ್ಷಣದ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಹನಿ ಟ್ರಾಪ್ ವಿಚಾರವಾಗಿ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ಮೊದಲಲ್ಲಿ ಅಬ್ಬರಿಸಿದಂತ ರಾಜಣ್ಣ ಅವರು ಈಗ ಸೈಲೆಂಟ್ ಆಗಿದ್ದು ಯಾಕೆ, ಯಾವ ಕಾರಣಕ್ಕೋಸ್ಕರ, ಆ ಕಾರಣ ಏನು ಅಂತೇಳಿ ಅದಕ್ಕೆ ಉತ್ತರ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಕೆಎನ್ ರಾಜಣ್ಣ ಹೇಳಿಕೆ ಹಿಂದೆ ಅದೊಂದು ಕರೆ ಇದೆ, ಫೋನ್ ಕಾಲ್. ಅವರ ಮೇಲೆ ಒತ್ತಡ ಬಿದ್ದಿದೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗ್ತಾ ಇದೆ. ಒಂದೇ ಒಂದು ಫೋನ್ ಕಾಲ್ ನೋಡಿ, ಬೇಕಾದ್ರೆ ನಿಮ್ಗೆ ದೃಶ್ಯವನ್ನ ತೋರಿಸ್ತೀವಿ. ಸೆಷನ್ ಅಲ್ಲಿ ಆರ್ಭಟ ಅವರ ಆಕ್ರೋಶ ಹೇಗಿತ್ತು ಅಂತ ಹೇಳಬೇಕಾದ್ರೆ, ಕೆಎನ್ ರಾಜಣ್ಣ ಅವರ ಆರ್ಭಟ, ಆಕ್ರೋಶ ಎಲ್ಲವೂ ಕೂಡ ಅಲ್ಲಿ ಕಾಣ್ತಾ ಇತ್ತು. ನೋಡಿ, ಅಲ್ಲಿ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಬೇಕಾದ್ರೆ ಹೇಳಿದ್ರು, ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಸುಮ್ಮನೆ ಬಿಡೋನಲ್ಲ, ನಾನು ಹೋರಾಟವನ್ನ ಮಾಡೇ ಮಾಡ್ತೀನಿ, ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಾನು ಮುಂದಾಗೆ ಆಗ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಫುಲ್ ಸೈಲೆಂಟ್ ಆಗಿದ್ದಾರೆ. ಆ ಸೈಲೆಂಟ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತಾ ಹೋದಾಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದ್ದು ಒಂದೇ ಒಂದು ಫೋನ್ ಕಾಲ್. ಆ ಫೋನ್ ಕಾಲ್ ಮಾಡಿದ್ದು ಯಾರು, ಫೋನ್ ಕಾಲ್ ಮಾಡಿ ಏನ್ ಹೇಳಿದ್ರು, ಇದು ಈ ಕ್ಷಣದ ರಿಪಬ್ಲಿಕ್ ಕನ್ನಡದ ಬಿಗ್ ಅಪ್ಡೇಟ್. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಆರಂಭದಲ್ಲಿ ಅಬ್ಬರಿಸ್ತಾ ಇದ್ದಂತ ರಾಜಣ್ಣ ಅವರು ಈಗ ಸೈಲೆಂಟ್ ಆದ್ರು. ಆ ಒಂದು ಕರೆಯಿಂದಾಗಿ ಮಾಹಿತಿ ಕೊಡೋದಾದ್ರೆ ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ಮೊದಲು ಹನಿ ಟ್ರಾಪ್ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಮತ್ತು ನಾನಾ ರೀತಿಯ ಪ್ರಶ್ನೆಗಳನ್ನ ಹೇಳುವಂತಹ ರೀತಿಯಲ್ಲಿ ಮಾತಾಡಿದಂತಹ ರಾಜಣ್ಣ ಅವರು ಕಳೆದ 2-3 ದಿನಗಳಿಂದ ಮಾತಾಡ್ತಿರುವಂತ ಹೇಳಿಕೆ, ಇಂದು ಕೊಟ್ಟಿರುವಂತ ಹೇಳಿಕೆ ಸಾಕಷ್ಟು ಅನುಮಾನಗಳು, ಒಂದಷ್ಟು ಪ್ರಶ್ನೆ ಹುಟ್ಟಾಕುವಂಥದ್ದು. ಅಂದ್ರೆ